ನಮ್ಮ ಅಣ್ಣಯ್ಯ ಒಳ್ಳೇನು. ನಮ್ಮ ಅಣ್ಣಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ತೀಯ ನೀನು. ಹಾಂ, ನಮ್ಮ ಅಣ್ಣಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಬೇರೆ ಮಾಡ್ರಿ ಅಂತ ಹೇಳ್ತೀಯಲ್ಲ. ಹಾಂ, ನೀನು ಇಂಥವೆಲ್ಲ ಹೇಳ್ಕೊಡ್ಬಾರ್ದು. ನಮ್ಮ ಅಣ್ಣನ ಮನಸ್ಸು ಎಂಥದಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಮಗು ಮನಸ್ಸು ಇದ್ದಂಗೆ ನಮ್ಮ ಅಣ್ಣಂದು. ನಮ್ಮ ಅಣ್ಣ ಇನ್ನೂವರೆಗೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಅಂಥದ್ರಾಗೆ ನನಗೆ ಕೆಟ್ಟದ್ದು ಬಯಸ್ತಾನ. ನಾನು ನಮ್ಮ ಅಣ್ಣಗೆ ಕೆಟ್ಟದ್ದು ಬಯಸಲ್ಲ, ನಮ್ಮ ಅಣ್ಣನೂ ನನಗೆ ಕೆಟ್ಟದ್ದು ಬಯಸಲ್ಲ. ನೀನು ಬಂದು ಕಿತಾಪತಿ ತಂದಿಕ್ಬೇಡ. ನಾವಿಬ್ಬರು ಅಣ್ಣ ತಮ್ಮಗಳು ಎಷ್ಟು ಚೆನ್ನಾಗಿದ್ದವರು. ಎಷ್ಟು ಚೆನ್ನಾಗಿದ್ದವ್ರು ನಾವು ಅಣ್ಣ ತಮ್ಮಗಳು ಇಬ್ಬರು. ನಾವು ಯಾವತ್ತೂ ಒಂದು ಜಗಳ ಮಾಡ್ಕೊಂಡಿಲ್ಲ, ಏನಿಲ್ಲ. ನೀನು ಇಲ್ಲೋದೆಲ್ಲ ಕಿತಾಪತಿ ತಂದಿಕ್ತಾ ಇದೀಯಾ. ಸರಿಯಾಗಿ ಮಾತಾಡು. ನೀನು ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತೈತೆ. ಇದೇ ನೀನು ಸುಮ್ಮನೆ ಮಾತಾಡಬೇಡ, ಸರಿನಾ? ನಾನು ಇದ್ದಿದ್ದಂಗೆ ಹೇಳ್ತೀನಿ. ನೆನ್ನೆ ನೀನು ಐಟಮ್ ತರಕ್ಕೆ ಹೋದಾಗ 5,000 ರೂಪಾಯಿ ಐಟಮ್ ತಗೊಂಬಂದಿಲ್ಲ, 10,000 ರೂಪಾಯಿದು ಅಂತ ಹೇಳಿದೆ. ಏನೇ ತಗೊಂಬರ್ಲಿ 10,000 ಇಸ್ಕೊಂಡು ಹೋಗ್ತೀಯಾ, 5,000 ರೂಪಾಯಿ ತಗೊಂಬತ್ತಿ, 20,000 ಇಸ್ಕೊಂಡು ಹೋಗ್ತೀಯ, 10,000 ರೂಪಾಯಿ ತಗೊಬತ್ತಾ ಇದೆಯಾ? ನನಗೆ ಗೊತ್ತಾಗ್ತೈತೆ. ಅಲ್ಲಿ ನಾವು ಹಾಕಿರೋ ಬಂಡವಾಳ ಎಷ್ಟು, ಲಾಭ ಎಷ್ಟು ಎಲ್ಲ ಗೊತ್ತಾಗುತ್ತೆ ಅಲ್ಲಿ. ನಾನು ಅಲ್ಪ ಸ್ವಲ್ಪನ ಅಕ್ಷರಕ್ಕೆ ನಾನು ತಿಳ್ಕೊಂಡಿದ್ದೀನಿ. ಲೆಕ್ಕ ಬುಕ್ಕು ನನಗೂ ಗೊತ್ತಾಗುತ್ತೆ. ನಿಮ್ಮ ಅಣ್ಣಗೆ ಗೊತ್ತಾಗಲ್ಲ ಅಂತೇಳಿ ನೀನು ಮೋಸ ಮಾಡ್ಬೋದು, ನನಗೆಲ್ಲ ಗೊತ್ತಾಗುತ್ತೆ. ಸುಮ್ಮನೆ ನೀನು ಮೋಸ ಮಾಡಬೇಡ. ನಾವು ನಿಮ್ಮ ಮನೆಯಾಗೆ ಇಕ್ಕೊಂಡಿದ್ದೀವಲ್ಲ ಅದು ತಪ್ಪು. ಬಿಡು ಹೋಗ್ಲಿ ಅಂತೇಳಿ ಇಕ್ಕೊಂಡಿದ್ದೀವಲ್ಲ. ನಿಮ್ಮ ಅಣ್ಣಯ್ಯರನ್ನ ಕರ್ಕೊಂಬಂದು ನನ್ನೇ ಬಯಸ್ತೀಯಲ್ಲ. ನೀನು ನಿಮ್ಮ ಮನೆಯಾಗ ಇರಬೇಡ. ನೀನು ಅದ್ಯಾಕೆ ನಾನು ನಿಮ್ಮ ಮನೆಯಾಗಿರಬೇಡ ಅಂತ ಹೇಳ್ತಾ ಇದೀಯಾ? ನಿನಗೆ ಹೇಳೋ ಅಧಿಕಾರ ಏನೈತೆ? ನೀನು ಹೆಂಗೆ ಮನೆ ಮಗನ, ನನ್ನ ಗಂಡನೂ ಈ ಮನೆ ಮಗನೇನೆ. ನೀನು ಹೇಳೋ ಅಂಥ ಅಧಿಕಾರ ಇಲ್ಲ ಈ ಮನೆಯಾಗ ಇರಬೇಡ್ರಿ ಅಂತ. ನಮ್ಮ ಭಾವ ನಾವು ಹೇಳಿರೋ ಮಾತಾ ಮೀರ್ತಿರ್ಲಿಲ್ಲ. ಇವಳು ಬಂದಾಗಿಂದಲೇ ಇಲ್ಲದ್ದೆಲ್ಲ ತಲೆಗೆ ತುಂಬ್ತಾ ಇದ್ದಾಳೆ ನಮ್ಮ ಭಾವನಿಗೆ. ನಮ್ಮ ಭಾವ ಎಷ್ಟು ಒಳ್ಳೇದು. ನಮ್ಮ ಭಾವ ಇನ್ನೂವರೆಗೂ ನಾವು ಹಾಕಿರೋ ಗೆರೆ ದಾಟ್ತಾ ಇರಲಿಲ್ಲ. ನಾನಂದರೆ ಎಷ್ಟು ಇಷ್ಟ. ಸುನಂದ ಗಿರಿ ಅಂತ ಹೇಳಿ ನಮ್ಮಿಬ್ರು ತುಂಬ ಇಷ್ಟಪಡೋದು. ಅಂಥದ್ರಲ್ಲಿ ನಮ್ಮ ಭಾವನಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ ಇವಳು. ಇಲ್ಲದ್ದೆಲ್ಲ ನಾನೇನು ಹೇಳ್ಕೊಡ್ತಾ ಇಲ್ಲ. ನೀವು ಮಾಡ್ತಾ ಇರೋ ಮೋಸನ ಹೇಳ್ತಾ ಇದ್ದೀನಿ. ಅದು ನನ್ನ ಗಂಡಗೆ ಗೊತ್ತಿಲ್ಲ ನೀವು ಮಾಡ್ತಾ ಇರೋದು ಮೋಸ ಅಂತ. ನನ್ನ ಗಂಡ ಹೆಂಗೆ ಅಂದರೆ ಎಲ್ಲರನ್ನೂ ನಂಬಿಬಿಡ್ತಾರೆ. ಎಲ್ಲರನ್ನೂ ನಂಬಿ ಅವರು ನಮ್ಮವರೇ ಇವರು ನಮ್ಮವರೇ ಅಂತ ಹೇಳಿ ಎಲ್ಲರನ್ನೂ ನಂಬ್ತಾರೆ ನನ್ನ ಗಂಡ. ನಾವೇನು ಮೋಸ ಮಾಡಿದ್ದೀವಿ? ಬಾರ್ ಬಾವ ಬಾ, ನಾವೇನೋ ಮೋಸ ಮಾಡಿದ್ದೀವಿ. ನಿನ್ಗೆ ಯಾತ್ರೆಗನಾದ ನಾನು ಅನ್ಯಾಯ ಮಾಡಿದ್ದೀನಿ. ಬಂದಾಗಿಂದ ನಾನು ನಿಮ್ಮನ್ನು ಹೆಂಗೆ ನೋಡ್ಕೊಂಡಿದ್ದೀನಿ ಹೇಳಿ ಬಾವ. ನಿಮ್ಮ ಮದುವೆ ಆಗಲಿಲ್ಲ ಅಂದರೆ ನಿಮ್ಮ ಬಟ್ಟೆ ಒಗ್ದು ಹಾಕೋದು, ನಿಮ್ಮನ್ನು ನೋಡ್ಕೊಂಬೋದು ಹೆಂಗೆ ಮಾಡಿದ್ದೀನಿ. ನೀನೇನು ನೋಡ್ಕೊಂಡಿಲ್ಲ ಕಣೆ, ನಮ್ಮ ಅತ್ತೆ ನೋಡ್ಕೊಂಡೈತೆ. ಸುಮ್ಮನೆ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳಿ ದೊಡ್ಡದಾಗಿ ಹೇಳ್ಬೇಡ ನೀನು. ಸುಮ್ಮನಿರು. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಮಾತಾಡಿದ್ರೆ ಮಾತು ಜಾಸ್ತಿ ಆಗ್ತವೆ ನೋಡು. ಸುಮ್ಮನಿರು ಸೇವಂತಿ. ಯಾಕೆ ಮಾತಾಡ್ತಾ ಇದೀಯ ನೀನು ಇವಾಗ? ಯಾಕೆ ಮಾತಾಡ್ತೀಯ ಅಂತ ನೀನು ಮಾತಾಡಬೇಡ. ನಾನು ಹೇಳಲಿಲ್ವಾ ನೀನು ಮಾತಾಡಬೇಡ ಅಂತ? ಮಾತಾಡಬೇಡ ಅಂತ ಹೇಳಿದ್ರೆ ಅವನು ಮೋಸ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾತಾಡ್ತೀನಿ. ಮಾತಾಡಬೇಡ ಅಂತ ಹೇಳಿ ಹಿಂಗಿದ್ರೆ ನೀನೆಲ್ಲ ಲಾಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಬಿಡು, ಅವನಿಗೆ ಬೇರೆ ಅಂಗಡಿ ಮಾಡ್ಕೊಂಬಕ್ಕೆ ಹೇಳಿದ್ದೀನಲ್ಲ, ಅವನೇ ಬೇರೆ ಮಾಡ್ಕೊಂತಾನೆ. ಸುಮ್ಕಿರು. ನಾನೆಲ್ಲ ಹೇಳ್ತೀನಿ ಹಿಂಗೆ ಮಾಡು ಅಂತ. ಅವ್ನು ಬೇರೆ ಮಾಡ್ಕೊಂತಾನೆ. ನಿಮ್ಮ ಅಣ್ಣಯ್ರು ಹಾಕ್ಕೊಟ್ರೆ ತಾನೆ ನಿಮ್ಮ ಅಣ್ಣಯ್ರಿಗೆ ವಾಪಸ್ ಕೊಟ್ಟೋಕ್ಕಾಗುತ್ತೆ. ಸುಮ್ಮನಿರು, ಮಾತಾಡಬೇಡ. ಅಲ್ಲ, ನಮ್ಮ ಅಣ್ಣರಿಗೆ ವಾಪಸ್ ಕೊಡೋದೆಲ್ಲ ನಾವು ಹೋಗ್ಲಿ, ಅವ್ನ ಪಾಡಿಗೆ ಅವ್ನು ಮಾಡ್ಕೊಂತಾನೆ. ಸುಮ್ಮನಿರ್ರಿ ನೀವು. ಅವ್ನ ಸವಾಸಕ್ಕೆ ಹೋಗ್ಬೇಡ್ರಿ. ನೀವು ಯಾಕೆ ಅವನಿಗೆ ಇಲ್ಲದ್ದೆಲ್ಲ ಕಲಿಸ್ಕೊಟ್ಟು ಆಮೇಲೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಯಾಕಾದ್ರೂ ಹಿಂಗೆ ಮಾಡ್ಕೊಟ್ನೋ ಏನೋ ಅಂತ. ಅವ್ನು ಹೆಂಗಾದ್ರೂ ಮಾಡ್ಕೊಂಬ್ಲೇಳು. ಇವರಿಬ್ರು ಗಂಡ ಹೆಂಡತಿ ಬುದ್ಧಿ ನಿಮ್ಗಿನ್ನೂ ಗೊತ್ತಿಲ್ಲ. ನಾನೆಲ್ಲ ತಿಳ್ಕೊಂಡಿದ್ದೀನಿ. ಇವರಿಬ್ರು ಮಾತಾಡೋದು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಸುಮ್ಮನಿರ್ತೀಯಾ? ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ ನೀನು? ನಾನು ಹೇಳೋದಾಗ ಕೇಳು. ಸುಮ್ಮನೆ ಜಾಸ್ತಿ ಮಾತಾಡ್ಬಿಟ್ಟಿದೀಯ ಅಂದರೆ ಸರಿ ಹೋಗೋದಿಲ್ಲ. ನಿನಗೆ ತಮ್ಮನ ಮೇಲೆ ಅದೇನು ಆಸೆನೋ ಏನೋ ಗೊತ್ತಿಲ್ಲ. ಇವರಿಬ್ರು ಬುದ್ಧಿ ಇನ್ನೂ ಗೊತ್ತಿಲ್ಲ ಕಣಪ್ಪ ನಿನಗೆ. ಇನ್ನೂ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ? ನಿನಗೆ ಗೊತ್ತಾಗಲ್ಲ ಅಂತೇಳಿ ಅವ್ರು ಅವಾಗೆಲ್ಲ ಸುಮ್ಮನೆ ಇಂಥ ಬದುಕು ಮಾಡಿಸ್ಕೊಂಡವ್ರೆ. ಮಾಡ್ಲೇಳು ಬಿಡು ಅಂತೇಳಿ ಗಂಡ ಹೆಂಡತಿ ಒಂದಿಷ್ಟು ಮೈ ನೋಯಿಸ್ಕೊಂಡಂಗೆ ಆರಾಮಾಗಿ ಇದ್ದಾರೆ. ಬಿಡು, ಮಾಡ್ತಾನೆ ಅಂತ ಹೇಳಿ ಇಂಥ ಕೆಲಸ ಮಾಡಿಸಿ ಅವ್ರು ದುಡ್ಡು ದುಡಿಸ್ಕೊಂಡವ್ರೆ. ಅಣ್ಣ, ಅದಕ್ಕೆ ಮತ್ತೆ ಕೇಳಬೇಡ ನೀನು. ಅದಕ್ಕೆ ಮತ್ತೆ ಕೇಳಿದರೆ ನಿಜವಾಗ್ಲೂ ನೀನು ಕೆಟ್ಟೋಗ್ತೀಯ. ಇವಳು ಮಾತು ಕೇಳಿಬಿಟ್ರೆ ನೀನು ಹಾಳಾಗಿ ಹೋಗ್ತೀಯ. ಬೇಡ, ಇವ್ರ ಮಾತು ಕೇಳಬೇಡ. ಇವ್ರಿಗೇನು ಇಲ್ಲೆಲ್ಲ ಅಣ್ಣ ತಮ್ಮಗಳನ್ನ ದೂರ ಮಾಡಿ ನಿನ್ನ ಕರ್ಕೊಂಡೋಗಿ ಅವ್ರ ಅಣ್ಣಯ್ಯರ ಹತ್ರ ಅಲ್ಲಿ ಇಕ್ಕಬೇಕು ಅಂತ ಪ್ಲಾನ್ ಮಾಡಿದಾಳೆ. ಅವ್ರ ಅಣ್ಣಯ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋದು ನಿನಗೆ. ಇವಳು ಮಾಡಿರೋ ಪ್ಲಾನು ನಿನಗೆ ಗೊತ್ತಿಲ್ಲ. ಅವರು ಇವಳು ಅಂತ ಮಾತಾಡ್ಬಿಟ್ಟಿದೀಯ ಅಂದರೆ ಸರಿ ಹೋಗೋದಿಲ್ಲ. ಏನು ಮಾತಾಡ್ತೀಯ? ನಮ್ಮ ಅಣ್ಣಯ್ಯರು ಅಂಗಡಿ ಹಾಕ್ಕೊಟ್ಟಿದ್ದಾರೆ. ನಮ್ಮ ಅಣ್ಣಯ್ಯ ಎಲ್ಲ ನೋಡ್ಕೊಂಡಿದೆ. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆರು ಎಲ್ಲ ನೋಡ್ಕೊಂಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ನಾವೇನು ಸುಮ್ಮನೆ ನಮ್ಮ ಅಣ್ಣ ನಮ್ಮ ಅತ್ತಿಗೆನೇನು ಕರೆಸಿಲ್ಲ. ಅಲ್ಲ, ಮೊನ್ನೆ ಬಂದು ಎಷ್ಟು ಇದನ್ನು ಮಾಡ್ತೀಯ ನೋಡು ನೀನು. ನಾವು ಎಷ್ಟು ದಿನ ನೋಡ್ಕೊಂಡಿರೋದು ಗೊತ್ತೇ ನಿಮ್ಮ ಅಣ್ಣಯ್ಯನ. ನಾವಾಗ ಅದಕ್ಕೆ ನೋಡ್ಕೊಂಡಿರೋದು. ನಾವು ಅಲ್ದಿದ್ರೆ ಬೇರೆ ಯಾರಾಗಿದ್ರು ನೋಡ್ಕೊಂತಾ ಇರಲಿಲ್ಲ. ಇವಾಗ ನೀನು ಹಿಂಗೆಲ್ಲ ಮಾಡಬೇಡ ಬಿಡು. ನಾವೆಲ್ಲ ಬೇರೆ ಅಂಗಡಿನೇ ಮಾಡ್ಕೊಂತೀವಿ ಬಿಡು. ಮಾಡ್ಕೆ ಹೋಗು ಅಂತಲೇ ಹೇಳ್ತಾ ಇರೋದು. ಮಾಡ್ಕೆ ಹೋಗಿ ನೀನು ಎಲ್ಲನ ಮಾಡ್ಕೆ, ನಾವು ಬೇಡ ಅಂಬಲ್ಲ. ಮಾಡ್ತೀನಿ, ನಿನ್ನ ಕಣ್ಣೆದ್ರಿಗೆ ಮಾಡಿ ತೋರಿಸ್ತೀನಿ ನೋಡು. ನಮ್ಮ ಅಣ್ಣ ಇನ್ನು ನಾನು ಏನೇ ಅಂದ್ರೂ ದೂರ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ನಮ್ಮನ್ನು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೇ ಇರ್ತಾನೆ. ಅಣ್ಣ, ನನಗೆ ಎಲ್ಲ ನಾ ಎಣ್ಣೆ ಎಲ್ಲ ತಯಾರು ಮಾಡೋದು ಕಲಿಸ್ಕೊಂಡು ಕೊಡೋ. ನಾನು ಬೇರೆ ಸಪ್ರೇಟ್ ಎಲ್ಲಾದರೂ ಬೇರೆ ಕಡೆ ಮಾಡ್ಕೊಂಡು ಇರ್ತೀನಿ. ಸರಿ ಆಯ್ತು ಹೇಳ. ಸುಮ್ಕಿರಲ್ಲ, ಕಲಿಸ್ಕೊಡ್ತೀನಿ. ನೀವು ಯಾಕೆ ಸುಮ್ಮನೆ ಗುದ್ದಾಡ್ತಿರತ್ತ? ಇಲ್ಲೋ ಸಲ್ಲದಕ್ಕೆಲ್ಲ ಯಾಕೆ ಹಂಗೆ ಗುದ್ದಾಡ್ತೀರಾ? ಬೇಡ ಕಣಪ್ಪ, ಅವ್ನಿಗೆ ಯಾಕೆ ಕಲಿಸ್ತೀಯ? ಅವ್ನು ಮಾಡ್ಕೊಂಬ್ಲೇಳು, ಕಲ್ತ್ಕೊಂಬ್ಲೇಳು. ಅವನು ಹೆಂಗಾದ್ರೂ ಮಾಡ್ಕೊಂಬ್ಲೇಳು.
ನೀನೇನು ಹೇಳ್ಕೊಡ್ದು ಅಷ್ಟೇ. ಇಲ್ಲ ನೋಡಲ್ಲಿ ಸುಮ್ಮನಿರು, ನೀನೇನು ಮಾತಾಡಕ್ಕೆ ಹೋಗ್ಬೇಡ, ಅವ್ರಿಗೇನು ಸಹಾಯ ಮಾಡಕ್ಕೆ ಹೋಗ್ಬೇಡ. ಅವ್ರದ್ದು ದುಡಿಮೆ ಅವ್ರದ್ದು, ನಮ್ಮ ದುಡಿಮೆ ನಮ್ಮದು. ನಾವು ದುಡ್ದಿರೋದು ನಾವು ಇಕ್ಕೆಂಬೋದು, ಅವ್ರು ದುಡ್ದಿರೋದು ಅವ್ರು ಇಕ್ಕೆಂಬ್ತಾರೆ ಅಷ್ಟೇ. ಅಲ್ಲ ಬಂದು ಇಲ್ಲಿ ಸೇರ್ಕೊಂಡು ಎಲ್ಲನ ಹಾಳು ಮಾಡಿ ಅಲ್ಲೆಲ್ಲ ಮನೆ ಹಾಳು ಮಾಡಿ ಸಾಕು, ಇನ್ನು ನಮ್ಮನೆ ಹಾಳು ಮಾಡಕ್ಕೆ ಬಂದವಳೆ. ಅವೆಲ್ಲ ಮಾತಾಡ್ಬೇಡವೇ ನೀನು, ಅವೆಲ್ಲ ಮಾತಾಡ್ಬೇಡ. ಬೇಡ ಅಂದರೆ ಬೇಡ, ನಾವು ಪಾರ್ಟ್ನರ್ ಆಗಿ ಬೇಡ ಅಂತ ಹೇಳಿ ತೆಗ್ದು ಹಾಕಿರೋದಕ್ಕೆ ನಿನಗೆ ಎಷ್ಟು ಸಿಟ್ಟು ಬರ್ತಾಯ್ತು ನೋಡು. ನಮ್ಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಇವೆಲ್ಲ ನಾನು ಬಿಟ್ಬಿಡ್ಬೇಕು ನೀನು. ನಮ್ಮ ತಗ ಅವೆಲ್ಲ ನಡೆಸ್ಬೇಡ. ನಾನು ಏನೆಂದ್ರೆ ನನ್ನ ಗಂಡನ ಬಿಟ್ಕೊಡಲ್ಲ ಅಷ್ಟೇ. ನೀವು ಮೋಸ ಮಾಡ್ತಾ ಇರೋದು ನನ್ನ ಗಂಡನಿಗೆ ಗೊತ್ತಿಲ್ಲ, ಹೇಳಿದ್ರು ಅಯ್ಯಪ್ಪನಿಗೆ ಗೊತ್ತಾಗ್ತಾ ಇಲ್ಲ. ನಾನೆಲ್ಲನ ನಿಮ್ಮ ಬುದ್ಧಿ ಗೊತ್ತಾಗಂಗೆ ಮಾಡ್ತೀನಿ. ಸುಮ್ಮನಿರೆ. ಇವ್ರಾಗತ್ತಿ ನೋಡ್ಕೊಂಡವ್ರೆ, ನಮ್ಮ ಗಿರಿನೂ ನಮ್ಮ ಸುನಂದಾಗತ್ತೆ ಅವನ್ನ ಈಸ್ತೀನಿ ನೋಡ್ಕೊಂಡವ್ರು ಗೊತ್ತೇ. ನೀನು ಈಸ್ತಿನ ಇವಳ ಇದ್ಲು ಅಮ್ಮಂಗೆ ಆಡ್ತಾಳೆ. ಎಲ್ಲ ಒಂದಿಟ್ಟು ಇದು ಮಾಡ್ಕೊಂಡಿರೋದಕ್ಕೆ ಎಣ್ಣೆ ಪಣ್ಣೆ ತಯಾರು ಮಾಡ್ಕೊಂಡು ಅವನ್ನೆಲ್ಲ ಕಲ್ತ್ಕೊಳ್ಳೋನೆ ಅವ್ನು ಮಾಡ್ತಾನೆ. ಹಂಗೆ ತಮ್ಮಗೂ ಕಲಿಸ್ತಾನೆ, ಬಿಡು ಮಾಡಲೇ ಹೇಳು. ಕಲ್ಸೋದ್ರಿಂದ ಏನೇನು ಗಂಟು ಹೋಗ್ಬಿಡುತ್ತೆ ಅಮ್ಮಂದು. ಏನಾಗಲ್ಲ, ಸುಮ್ಮನಿರು. ಮಾಡ್ಕೊಡ್ತಾನೆ, ಇವರು ಮಾಡ್ಕೊಂತಾರೆ. ಇವಸ್ತೀನಿ ನೋಡ್ಕೊಂಡವ್ರು ಗೊತ್ತೇ ಇವರು. ನಮ್ಮ ಸುನಂದ ಪಾಪ ಹೆಂಗೆ ಗುಂಬಕ್ಕಿಕ್ಕದು ಹೆಂಗೆ ನೋಡ್ಕೊಂಡವಳೆ. ಅವನು ಹಂಗೇನೆ, ನಮ್ಮ ಅಣ್ಣ ಅಂತ ಬೋಲು ಚೆನ್ನಾಗೇ ನೋಡ್ಕೊಂಡವನೆ. ಈಸ್ತಿನ ಮದುವೆ ಇಲ್ಲ ಅಂದ್ರೂ ಹೆಂಗೆ ಎಂಥ ಚೆನ್ನಾಗಿ ನೋಡ್ಕೊಂಡು ನಾವು ಹೆಂಗೆ ನೋಡ್ಕೊಂಡಿದ್ದೀವಿ ಅಂಬದು ನಮಗೆ ಗೊತ್ತು. ಅಲ್ಲ ಮೋಸ ಮಾಡ್ತೀರ ಅಂತೀರಲ್ಲ, ಮೋಸ ಮಾಡುತ್ತೀವಿ ನಾವು. ಮೋಸ ಮಾಡೋರಾಗಿದ್ರೆ ನಾವು ಹಂಗೆ ಮದುವೆನೇ ಮಾಡ್ತಿರ್ಲಿಲ್ಲ. ನೋಡ್ಕೊಂತಾನೆ ಇರಲಿಲ್ಲ, ಅದೇ ಕೈ ಬಿಡ್ತಿದ್ವಿ. ಏನಂದ್ರೆ ನಾನು ಒಪ್ಪಲ್ಲ, ನಿಮ್ಮ ಬುದ್ಧಿ ಅಲ್ಲ ನನಗೆ ಗೊತ್ತೈತಿ. ಇಬ್ಬರು ಗಂಡ ಹೆಂಡತಿ ಬುದ್ಧಿ ಎಂಥದ್ದು ಅಂತ. ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ, ಅದೇ ಬೇಕಲ್ಲ ಸುಳ್ಳು ಹೇಳೋಕ್ಕೆ. ನನಗೇನೇನು ತಲೆಗಿಲ್ ಕೆಟ್ಟಿಲ್ಲ. ನಾನೇನು ಅದೇ ಬೇಕಲ್ಲ ಏನು ಸುಳ್ಳು ಹೇಳಲ್ಲ, ನಾನು ಇರೋದೇ ಹೇಳ್ತಾ ಇದ್ದೀನಿ. ಸೇವಂತಿ, ನೀನು ಮಾತು ಜಾಸ್ತಿ ಮಾಡ್ತಾ ಇದೆಯಾ. ಮಾತು ಜಾಸ್ತಿ ಮಾಡಬೇಡ. ಎಷ್ಟು ಅನ್ನೋದು ಜಾಸ್ತಿ ಮಾಡಿದರೆ ಸರಿಯಾಗೋದಿಲ್ಲ ನೋಡಿ, ಹೇಳಿರ್ತೀನಿ. ತಮ್ಮ 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 ಏನಂದ್ರೆ ತಮ್ಮನ ಮಾತ್ರ ಬಿಟ್ಕೊಡಲ್ಲ. ಅವ್ನು ಮಾಡ್ತಾ ಇರೋ ಮೋಸ ನಿನಗೆ ಇನ್ನೂ ಗೊತ್ತಿಲ್ಲ ಕಣಪ್ಪ. ಮೋಸ ಮಾಡ್ತಾ ಇದ್ದಾನೆ ನಿನಗೆ. ಅವ್ನಿಗೇನು ಕಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರೋದು. ಅಲ್ಲ ಏನು ಕಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ರು ನಿನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅವನು ಮೋಸ ಮಾಡ್ತಾನೆ. ನಿನ್ನ ತಮ್ಮನೆಂತಿ ನಿನಗೆ ಏನೋ ಮದುವೆ ಮಾಡಬಾರ್ದು ಅಂತ ಇದ್ರೇನು ಮದುವೆ ಮಾಡ್ದಂಗೆ ನಿನಗಿನ್ನೇನು ಮದುವೆ ಇಲ್ಲ ಅಂತೇಳಿ ನೋಡ್ಕೊಂಡವ್ರೆ ಅಷ್ಟೇ. ದುಡಿ ಒಂದು ಆಸ್ತಿ ತಾಬೋದು ಅಂತ ಹೇಳಿ ನೋಡ್ಕೊಂಡವ್ರೆ. ನನ್ನ ಮದುವೆ ಆಗಿರೋದಕ್ಕೆ ಅವ್ರು ಹೊಟ್ಟೆ ಉರಿ ಬಂದೈತಿ ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ನಿನ್ಗೇನೋ ತಿಳ್ಕೊಂಡಿದ್ರು. ನೀ ಯಾವಾಗ ಎಣ್ಣೆ ಪಣ್ಣೆ ಎಲ್ಲ ತಯಾರು ಮಾಡಿ ಮುಂದೆ ಬರೋದಕ್ಕೆ ನಿಂತ್ಕೊಂಡು ಅದಕ್ಕೆ ಒಟ್ಟುರಿ ಬಂದೈತಿ. ಅದನ್ನೇನ ಮಾಡಿ ನಾವೆಲ್ಲ ಎಳ್ಕೋಬೇಕು, ನಾವೇ ಅದನ್ನ ಮಾಡಬೇಕು, ನಾವೇ ಅಂಗಡಿ ಮಾಡ್ಕೋಬೇಕು. ಅದನ್ನ ಇವರಿಬ್ರಿಗೂ ಗೊತ್ತಾಗಲ್ಲ, ಗಂಡ ಹೆಂಡ್ತಿಗೆ ಇಬ್ಬರಳ್ಗೂ ನಾವೇ ಅದನ್ನು ಮಾಡ್ಕೊಂಡು ನಮ್ಮ ಇದಕ್ಕೆ ನಾವು ಮಾಡ್ಕೋಬೇಕು ಅಂತ ಇದ್ದಾರೆ ಅವರು. ನಾವು ಯಾಕೆ ಬಿಟ್ಕೊಡೋಣ? ನಾನು ಬಿಟ್ಕೊಡಲ್ಲ. ನಾನು ಸುಮ್ಮನೆ ನೀನು ಇಲ್ಲದೆಲ್ಲ ಜಗಳ ತೆಗಿಬೇಡ. ಯಾಕೆ ಜಗಳ ತೆಗಿತೀಯಾ? ಇವಳು ಎಂತಳಂಬದು ಗೊತ್ತೈತಿ ಅವಳು. ಅದಕ್ಕೆ ಮತ್ತೆ ಅವಳೇನಿ ಅದೆಲ್ಲ ಹೇಳ್ಬಾರ್ದು, ಬಾಯಿ ಬಿಟ್ಟು ಹೇಳಿರಿ. ಸುಮ್ಮನೆ ಅದೆಲ್ಲ ಮಾತಾಡಬಾರ್ದು, ನಿನಗೆ ಅರ್ಥ ಆಗುತ್ತೆ. ಅದಕ್ಕೆ ಮತ್ತೆ ನೀನು ಹೆಂಗಿದ್ದೆ, ಏನಾಗಿದ್ದೆ, ಏನು ಎತ್ತ ಅಂತ ನಮಗೂ ಎಲ್ಲ ಗೊತ್ತಿರೋದೇನಿ. ಎಲ್ಲ ಗೊತ್ತೈತೆ ನಮಗೂ. ಏನು ಮಾಡಬೇಕು ಏನು. ಅಯ್ಯೋ ನಮ್ಮ ಅಯ್ಯಪ್ಪ ಅಂತೂ ಏನು ಹೇಳಿದ್ರು ತಮ್ಮನ ಮಾತ್ರ ಬಿಟ್ಕೊಡ್ತಿಲ್ಲ. ಕೆಲಸ ಅವನಿಗೂ ಕಲಿಸ್ತೀನಿ, ಎಣ್ಣೆ ತಯಾರು ಮಾಡೋದ ಅಂತ ಐತೆ. ಅದಕ್ಕೆ ಬೇಡ ಕಣಪ್ಪ ಬೇಡ. ಅವ್ನು ಹೇಳೋದಲ್ಲ, ತಮ್ಮನೇಂತ ಇಬ್ಬರು ಮೋಸ ಮಾಡ್ತಾರೆ ಅಂತ ಹೇಳಿದ್ರು ಅಂದರೆ ತಮ್ಮ ಅಂದರೆ ಬೋಲು ಇಷ್ಟ ಅಯ್ಯಪ್ಪನಿಗೆ. ತಮ್ಮ ಅಂದರೆ ಪಂಚ ಪ್ರಾಣ. ಯಾಕಂದರೆ ಸಣ್ಣ ಹುಡುಗನಿಂದನೂ ತುಂಬ ಆಸೆ ಅಯ್ಯಪ್ಪನಿಗೆ ತಮ್ಮ ಅಂದರೆ. ಈ ಅಪ್ಪನ ಹತ್ರ ಕೆಡಕಿಲ್ಲ. ಆದರೆ ಇವು ಬರೀ ಮೋಸ ಮಾಡೋದಕ್ಕಂತಲೇ ಇದ್ದಾವೆ, ಬರೀ ಮೋಸನೇ ಮಾಡ್ತವೆ. ಇನ್ನೇನು ಇಷ್ಟೇ, ಇವು ಹಣೆ ಬರ ಇವು ಬದಲಾಗೋದಿಲ್ಲ. ಏನೇ ಅಂದ್ರೂ ಇವ್ರು ಒಳ್ಳೆಯರಲ್ಲ. ಇವರು ಹೆಂಗಾದ್ರೂ ಮಾಡಿ ಇವರಿಬ್ಬರಿಗೂ ಗೊತ್ತಾಗಲ್ಲ. ಇದನ್ನೆಲ್ಲ ನಾವೇ ಪಡ್ಕೋಬೇಕು. ಅಂಗಡಿ, ಎಣ್ಣೆ ಅಂಗಡಿ, ಇದನ್ನೆಲ್ಲ ಬಿಸ್ನೆಸ್ ಎಲ್ಲ ನಾವೇ, ಇದು ನಮ್ಮ ಇದಕ್ಕೆ ನಾವು ತಗೊಂಡು ನಾವೇ ಮಾಡ್ಕೊಂಡಿರ್ಬೇಕು. ನಾವೇ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತ ಮಾಡ್ಕೋಬೇಕು ಅಂತ ಇದ್ದಾರೆ. ಅವ್ರು ಹೇಳ್ದಂಗೆ ನಾವು ಯಾಕೆ ಕೇಳೋಣ? ನಾನು ಕೇಳಲ್ಲ. ನಮ್ಮ ಅಯ್ಯಪ್ಪನಿಗೆ ಗೊತ್ತಾಗಲ್ಲ ಅಂತೇಳಿ ಎಷ್ಟಾನ ಹಿಂಗೆ ಮಾಡಿದ್ರೆ ನಾನು ಬಿಡಲ್ಲ. ನನಗೆಲ್ಲ ಗೊತ್ತಾಗುತ್ತೆ, ನನಗೆ ಲೆಕ್ಕ ಬುಕ್ಕು ಎಲ್ಲ ಗೊತ್ತಾಗುತ್ತೆ. ನಾನು ಏನಕ್ಕೆ ಬಿಡ್ತೀನಿ? ನಾನು ಬಿಡೋದಿಲ್ಲ. ನೋಡ್ತಾ ಇರಿ, ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.